ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲಿ ಹೋಗ್ತಾ ಇದೀವಿ, ಎಲ್ಲಿ ಏನು ಅಂತ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ. ಎಂಡ್ ಆಫ್ ವಿಡಿಯೋದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾಕಂದ್ರೆ ನಾನು ಹೋಗ್ತಿರೋದು ಈ ಸತಿ ನಮ್ಮ ಟೀಮ್ ಜೊತೆ. ಓಕೆನಾ? ಓಕೆ, ಫೈನಲಿ ಅಂತ ನಾನು ನಮ್ಮ ಎಪಿಕ್ ಪ್ರವೀಣು ಮತ್ತು ನಮ್ಮ ಸಾಯಿ ಇಲ್ಲೆಲ್ಲ ಒಂದು ಕಡೆ ಒಂದು ಟ್ರಾವೆಲ್ ಮಾಡಿಕೊಂಡು ಒಂದು ಚಿಕ್ಕದಾಗಿರೋ ಪ್ಲೇಸ್ಗೆ ಹೋಗಿ ಅಲ್ಲಿರೋ ಎಂಟರ್ಟೈನ್ಮೆಂಟ್ ನೋಡಿಸ್ತಾ ಇದ್ದೀವಿ. ನೀವು ಬನ್ನಿ, ನೀವು ಎಂಜಾಯ್ ಮಾಡಿ. ಈಗ ಹೋಗ್ತಿರೋ ದಾರಿ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಇಸ್ಕಾನ್ ಕಾಣಿಸ್ತು ಅಂತ ಕೈ ಮುಕ್ಕೊಂಡು ಹಾಗೆ ಆನ್ ದ ವೇಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಸಾಯಿಲವರು ಒಳ್ಳೆ ಕೆಲಸ ಮಾಡ್ತಿದ್ರು. ಅದನ್ನ ನೀವೇ ಅರ್ಥ ಮಾಡ್ಕೊಬಹುದು ಅನ್ಸುತ್ತೆ. ಅದನ್ನ ಮುಗಿಸ್ಕೊಂಡು ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ರು ಸಿಕ್ಕಿದ್ರು. ಅವ್ರಿಗೆ ಒಂದು ಹಾಯ್ ಅಂತ ಹೇಳಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾವು ಹೋಗ್ತಾರೋ ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಇದೇ ತರ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಗೊತ್ತಾಯ್ತು ಅನ್ಸುತ್ತೆ. ಆ್ಯಕ್ಚುಲಿ ಈ ಕ್ಲಿಪ್ ನೋಡಾದ್ಮೇಲೆ ಗೊತ್ತಾಯ್ತು ಅನ್ಸುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ನಿಮಗೆ. ಓಕೆನಾ? ಹೋಗ್ತಾ ಇರೋ ದಾರಿ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ಆಮೇಲೆ ಗೊತ್ತಾಯಿತು ತುಂಬ ಅಂದರೆ ತುಂಬ ರಶ್ ಇದೆ ಅಂತ. ಇಲ್ಲೊಂದು ಟ್ಯಾಲೆಂಟ್ ನೋಡಿ ನನಗೂ ತುಂಬ ಖುಷಿ ಆಯಿತು. ಫೈನಲಲ್ಲಿ ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಓಕೆ, ಹೋಗೋಣ ಅಂದರೆ ಈ ಲೈನಲ್ಲಿ ನಿಂತ್ಕೊಂಡು ಸಾಕಾಗೋಯ್ತು. ಸಂಜೆ ಅಷ್ಟೊತ್ತಿಗೆ ನಮಗೆ ಈಗ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಅಂದರೆ ಅಪ್ಪ ಹೇಳೋಕ್ಕಾಗಲ್ಲ, ಅಷ್ಟೊಂದು ಜನ ಇದ್ದಾರೆ ಇಲ್ಲಿ. ಓಕೆ, ಫೈನಲಿ ನಾವು ಕಾರ್ ನಿಲ್ಸಿರೋದ್ರಿಂದ ಈ ಲೊಕೇಶನ್ಗೆ ರೀಚ್ ಆಗೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿದ್ವಿ ನಾವು. ಈ ರಶಲ್ಲಿ ಇನ್ನೂ ಲೈನು ತುಂಬ ದೊಡ್ಡದಿದೆ. ಎಷ್ಟು ದೂರ ಇದೆ ಅಂದರೆ ಅಪ್ಪ ಹೇಳ್ಕೊಳಕ್ಕಾಗ್ತಲ್ಲ, ಆ ಕಷ್ಟನ ಅಷ್ಟು ದೂರ ಇದೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಈ ಥರ ಐಡಲ್ಸ್ ಮತ್ತು ಗೊಂಬೆಗಳ್ನ ಎಲ್ಲ ನೋಡಿಕೊಂಡು ಎಂಟರ್ಟೈನ್ಮೆಂಟಲ್ಲಿ ಆ ಕಡೆ ಪಕ್ಕದಲ್ಲಿ ಇದ್ದವ್ರಿಗೆಲ್ಲ ರೇಗಿಸ್ಕೊಂಡು ಒಳ್ಳೆ ಮಜಾ ಮಾಡಿಕೊಂಡು ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ನನಗೆ ಏನು ಹೇಳೋದು ಏನು ಬಿಡೋದು ಅಂತ ಗೊತ್ತಾಗ್ತಲ್ಲ. ಇಷ್ಟೊಂದು ಜನ ಇಷ್ಟು ಖುಷಿಯಿಂದ ನೋಡೋದಕ್ಕೆ ಬಂದಿದ್ದಾರೆ. ಆಮೇಲೆ ಏನು ಅಂದರೆ ಈ ಫೋಟೋ ಫ್ರೇಮ್ಸ್ನ ಮೋಟಿವೇಶನ್ಸ್ ಲೈನ್ಸ್ನ ಓದ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ವಾವ್ ಏನು ಸಖತ್ತಾಗಿತ್ತು ಗೊತ್ತಾ. ಲೈನ್ಸ್ ಮಾತ್ರ ಮೋಟಿವೇಶನ್ ಸರಿ ಆಯಿತು ಅಂತ ಎಲ್ಲ ಮುಗಿಸ್ಕೊಂಡು ಏನು ಹೇಳೋಣ ಹೇಳಿ. ಇದ್ರೂನ ನೋಡಿ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೊಂದು ಈ ಕ್ಯೂಟಾಗಿರೋ ಪಾಪಿನ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಅನ್ನಿಸ್ತು ಚಿಂತೆ ಇಲ್ಲವನಿಗೆ ಸಂತೆಲೂ ನಿದ್ದೆ ಅಂತ. ಈ ವ್ಯಕ್ತಿ ನೋಡ್ಬಿಟ್ಟು ವಾವ್ ಅನ್ನಿಸ್ತು. ಹಾಗೆ ಮುಗಿಸ್ಕೊಂಡು ಅಲ್ಲಿ ಏನೂ ತೋರ್ಸೋದಕ್ಕೆ ಏನೂ ಇರಲಿಲ್ಲ. ಯಾಕಂದರೆ ನಾವು ತುಂಬ ರಶಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಮಾವಿನಕಾಯಿ ತಿನ್ಕೊಂಡು ಜನನ ನೋಡಿಕೊಂಡು ಹಾಗೆ ನಮ್ಮ ಹುಡುಗ ಲಾಗ್ ಬೇರೆ ಮಾಡ್ತಾಯಿದ್ನ, ಅದನ್ನ ಒಂದು ಒಳ್ಳೆ ಕಾಮಿಡಿಯಾಗಿ ಮಾಡಿ ನೆಕ್ಸ್ಟ್ ಹೋಗ್ತಾರೋ ಲೈನ್ ಅಂತೂ ಮುಗಿತಾನೇ ಇಲ್ಲಪ್ಪ. ಎಷ್ಟು ದೂರ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಯಪ್ಪ ಇಷ್ಟೊಂದು ಜನ. ಅವ್ರಿಗೆ ನಾನು ಹೇಳೋದು ಒಂದೇ, ಏನಕ್ಕೆ ಇಷ್ಟೆಲ್ಲ ಫ್ರೀ ಮಾಡ್ಕೊಂಡು ಇಷ್ಟೊಂದು ಜನ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ದೊಡ್ಡ ಜಾತ್ರೆ ಇದು ಅಂತ. ಸಿಕ್ಕಾಪಟ್ಟೆ ಕ್ರೇಜಿಯಾಗಿತ್ತು ಜಾತ್ರೆ ಅಂತೂ. ಜಾತ್ರೆಯಲ್ಲಿ ಕಡಲೆಕಾಯಿ ಇಸ್ಕೊಳ್ಳೋದ್ಕಿಂತ ಎತ್ಕೊಂಡು ತಿನ್ನೋದ್ರಲ್ಲಿ ಒಂದು ಒಳ್ಳೆ ಮಜಾ ಇತ್ತು. ಇನ್ನೊಂದೇನು ಅಂದರೆ ಇದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆಲ್ಲ, ಒಳ್ಳೆ ಸ್ವೀಟಾಗಿ ಒಂದು ಕ್ಯಾಂಡಿ ಟೈಪಲ್ಲಿ ಮಾಡಿಕೊಡ್ತಾರೆ. ಸಖತ್ತಾಗಿತ್ತು. ನನ್ನ ಫ್ರೆಂಡು ಚಿಟ್ಟೆ ಮಾಡಿಸ್ಕೊಂಡ್ರು, ಸಖತ್ತಾಗಿತ್ತು. ಅದ್ರದ್ದೊಂದು ಕ್ಲಿಪ್ ನೋಡ್ಕೊಂಬನ್ನಿ ಅಂತ ಒಂದು ಮ್ಯೂಸಿಕ್ ಹಾಕೋಣ ಅಂದರೆ ಆ ಮ್ಯೂಸಿಕ್ ಏನೂ ಹಾಕಲ್ಲ. ಯಾಕಂದರೆ ಎಲ್ಲ ಕಾಪಿರೈಟ್ ಆಗ್ತಿದೆ. ಅದಕ್ಕೋಸ್ಕರ ನಾನೇ ಆಡಬಿಡಲ್ಲ ಹೇಳಿ ಯೋಚನೆ ಮಾಡಿ. ಓಕೆ ಫೈನ್ ಅಂತ ನಾನು ಇವಾಗ ಇದನ್ನ ಚಿಟ್ಟೆನ ಅವ್ರ ಕೈಲಿ ಕೊಟ್ಟು ಅವ್ರಿಗೊಂದು ಸ್ಮೈಲಾಗಿ ಒಂದು ಪ್ರಿಟಿ ಹಾಕೋ ತೋರಿಸಿ ಅಲ್ಲಿಂದ ಹಾಗೆ ಮುಗಿಸ್ಕೊಂಡು ಶಾಪಿಂಗ್ ಮಾಡಿಕೊಂಡು ಇವಾಗ ನಾನು ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಒಳ್ಳೆ ಜನನ ತೋರಿಸ್ದೆ. ಅದು ಬಿಟ್ಟರೆ ಇದನ್ನೇ ನೀವು ನೋಡೋದಕ್ಕೆ ಕಾರಣ. ಇನ್ನೊಂದೇನು ಅಂದರೆ ನಾನು ಕ್ಯಾಮ್ರಾ ಎತ್ತಿಸಿಗೆ ನನ್ನ ಫ್ಯಾನ್ಸ್ ಯಾವ ಥರ ಕಿರ್ಚಿದ್ದಾರೆ ಅಂತ ನೀವೇ ನೋಡ್ಕೊಂಬನ್ನಿ. ಕ್ಲಿಪ್ ಮಾಡಿಲ್ಲ ಇವನು. ಬಂದಿದ್ದೀವಿ, ಜನ ಜಾಸ್ತಿ ಇದ್ದಾರೆ ಅಂದರೆ ನಮಗೆ ನಡೆಯೋಕ್ಕೂ ಆಗ್ತಿರಲಿಲ್ಲ ಅಂತ ನಾವು ಇವಾಗ ಅಂಥದ್ದಲ್ಲಿ ನಾವು ಏನು ತಿನ್ನಕ್ಕಂತ ಪ್ಲಾನ್ ಮಾಡಿದ್ದೀವಿ. ಓಕೆ ಫೈನ್ ಅಂತ ಅವನೇನೋ ಹೇಳೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಆದರೂ ನಾವು ಅದು ಈ ಕೇಳಿಸ್ಕೊಳ್ಳೋಕೆ ನಮಗೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಕಟ್ ಮಾಡಿಬಿಟ್ಟಿದ್ದೀನಿ. ಗಾಂಧಿ ಜಾತ್ರೆಯಿಂದ ಒಂದು ಆಯ್ ಅಂದ್ಬಿಟ್ಟು ಕಡಲೆಕಾಯಿನ ಕದ್ದು ತಿಂದು ಬಂದು ಓಕೆ, ಫೈನಲಿ ಅಂತ ಎಲ್ಲ ಮುಗಿಸ್ಕೊಂಡು ಬಲೂನ್ ಜೊತೆ ಆಟ ಆಡ್ಕೊಂಡು ಹಾಗೆ ಬರಬೇಕಾದ್ರೆ ಎಪಿಕ್ ಪ್ರವೀಣ್ ಬ್ರೋಗೆ ಎಲ್ಲ ಸೆಲ್ಫೀಸ್ ಕೇಳ್ತಾಯಿದ್ರು ಅಂತ ಅದೊಂದು ಜಾತ್ರೆ ಮಾಡಿಕೊಂಡು ಫೈನಲಿ ಏನು ಮಾಡೋದು ಇವಾಗ, ಮತ್ತೆ ಏನು ಮಾಡೋದಕ್ಕೆ ಸಿಚುವೇಶನ್ ಇಲ್ಲ ಅಂತ ನಾವು ಅದೇ ಲೈನಲ್ಲಿ ಮತ್ತೆ ಕಂಟಿನ್ಯೂ ಮಾಡಬೇಕಿತ್ತು. ಲೈನ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಲೈನ್ ಜನ ಬಿಟ್ಟರೆ ನಿಮಗೆ ಏನೂ ಕಾಣಿಸಲ್ಲ. ಯಾಕಂದರೆ ಫುಲ್ ರಶ್ ಜನ ಎಲ್ಲ ಜಾತ್ರೆ ನೋಡೋಕ್ಕೆ ಬಂದಿದ್ದಾರೆ. ಜಾತ್ರೆ ರೀತಿಯಾಗಿ ತೋರಿಸೋಣ ಅಂತ ನಾನು ಇದೊಂದು ಪಿಕಾಕ್ ಇಟ್ಕೊಂಡು ಒಳ್ಳೆ ಮಜಾ ಮಾಡಿಕೊಂಡು ನಮ್ಮ ಅಕ್ಕಗೆ ಒಂದು ಮೆಹಂದಿ ಅಂತಾರಲ್ಲ ಅದನ್ನು ಹಾಕ್ಸ್ಕೊಂಡು
ಶಿಸ್ತಾಗಿ ಏನು ಮಾಡೋದು ಮತ್ತೆ ಲೈನಿಗೆ ಬರಬೇಕು, ಲೈನಲ್ಲೇ ಹಾಗೆ ಟ್ರಾವೆಲ್ ಮಾಡಿಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಯ್ತಪ್ಪ. ಓಕೆ ಫೈನಲಿ ಅಂತ ಮತ್ತೆ ಸೆಲ್ಫೀಸ್ನ ಕೊಟ್ಕೊಂಡು ಅಭಿಮಾನಿಗಳೇ ದೇವರು ಅಂದ್ಕೊಂಡು ಬರಬೇಕಾದ್ರೆ ಕನ್ನಡ ಲೈನ್ಸ್ಗಳು ನೋಡಿದೆ ಗುರು, ಎಷ್ಟು ಸಖತ್ತಾಗಿತ್ತು ಅಂದರೆ ಅಬ್ಬಬ್ಬಬ್ಬಬ್ಬಬ್ಬ. ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಎಲ್ಲ ಓದ್ಕೊಂಬಿಡಿ, ಹಾಗೆ ಆ ಲೈನ್ಸ್ನ ನೀವು ಮರೆಯೋಕ್ಕೂ ಹೋಗ್ಬೇಡಿ. ಕನ್ನಡದವರಾದರೆ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ, ಅದನ್ನಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ವೀಡಿಯೋಸ್ನ ಎಲ್ಲರೂ 100% ಕನ್ನಡದವರೇ ನೋಡ್ತಾರೆ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ತುಂಬ ರೀಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈನ್ಸ್ ನೋಡ್ತಾ ಇರಿ, ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿಂದ ಹೇಗೋ ಈಗ ಮಾಡಿಕೊಂಡು ಆಚೆ ಕಡೆ ಬಂದ್ವಿ. ಬಂದಾದ್ಮೇಲೆ ಕಾರ್ ಹತ್ರ ಹೋಗೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿದ್ವಪ್ಪ. ಆಮೇಲೆ ಸರಿ ಅಂತ ಒಬ್ರು ಅಣ್ಣ ಏನೋ ಹೇಳ್ತಾರೆ, ಕೇಳಿಸ್ಕೊಂಡ್ಬಿಡಿ ಏನು ಹೇಳ್ತಾರೆ ಏನು ಅಂತ. ತುಂಬಾ ಜನ ಇದ್ದಾರೆ, ಹೋಗಕ್ಕೆ ಓಡಾಡೋದಕ್ಕೆ ಜಾಗನೇ ಇಲ್ಲ, ಆದ್ರೂ ಕಷ್ಟಪಟ್ಟು ಈಗ ಬರ್ಲೇಬೇಕಲ್ಲ, ಆಚೆ ಕಡೆ ಬರ್ತಾ ಇದೀವಿ. ಓಕೆ, ದೊಡ್ಡವ್ರು ಹೇಳಿ ಮಾತು ಕೇಳಿಸ್ಕೊಂಡು ನೀವು ಯಾರು ಅಷ್ಟು ಸೀರಿಯಸ್ ಆಗಿ ತೊಗೊಂಬೇಡಿ. ಮುಂದಿನ ವರ್ಷ ಜಾತ್ರೆ ಬರುತ್ತೆ, ಅವಾಗ ನೀವು ಬಂದು ಎಲ್ಲ ಜಾಯ್ನ್ ಆಗಿ. ಆದರೆ ರಶ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಫುಲ್ ಸುಸ್ತಾಗ್ಬಿಟ್ಟಿದೀವಿ. ಮುಗಿಸ್ಕೊಂಡು ಹೇಗೋ ಟ್ರೈ ಮಾಡ್ಕೊಂಡು ಕಾರ್ ಹತ್ರ ರೀಚ್ ಆದ್ವಿ. ಹೆವಿ ರಶ್ ಇತ್ತು, ಹೆವಿ ಸುಸ್ತಾಗ್ಬಿಟ್ಟಿದೆ. ಮನೆ ಹತ್ರ ಹೋಗಿ ಲಾಗ್ ಎಂಡ್ ಮಾಡ್ತೀನಿ. ಹೋಗ್ಬೇಕಾದ್ರೆ ಇದೊಂದು ಲೈಟಿಂಗ್ಸ್ ನೋಡಿದೆ, ಅದಕ್ಕೋಸ್ಕರ ನಿಮಗೂ ತೋರ್ಸೋಣ ಅಂತಿದ್ದೀನಿ. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ಒಂದು ಸೆಕೆಂಡ್ ಮೈಸೂರು ದಸರಾ ನೆನಪಾಗೋಯ್ತು. ಓಕೆ ಫೈನಲಿ ಹೇಗೋ ಜಾತ್ರೆನ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಲವ್ ಯು ಲಾಟ್ಸ್. ನೆಕ್ಸ್ಟ್ ವಿಡಿಯೋ ಸಕ್ಕತ್ತಾಗಿರೋದು ಬರ್ತೀನಿ.